ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಂಟೆಂಟ್ ಅಲ್ಲಿ ಮನೆ ಕೆಲಸಕ್ಕೆ ಯಾರಾದರೂ ಆಳುಗಳು ಇಟ್ಕೊಂಡಿದ್ರೆ, ಮನೆ ಕೆಲಸಕ್ಕೆ ಹೋಗ್ತಾ ಇದ್ರೆ ನಿಮಗೂ ಕೂಡ ಒಂದು ಕಾನೂನನ್ನ ತರಲಾಗ್ತಾ ಇದೆ. ಸೊ ಆ ಕಾನೂನು ಏನು, ನೀವು ಯಾವ ರೀತಿಯಾಗಿ ಕಾನೂನನ್ನ ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ನಾವಿಬ್ರು ಕೆಲಸಕ್ಕೆ ಹೋಗ್ತಿದ್ದೇವೆ, ಕೆಲಸದವರು ಬೇಕೇ ಬೇಕಪ್ಪ, ನಮ್ಮ ಕೈಯಲ್ಲಿ ಇಡೀ ಮನೆ ಕೆಲಸ ಮಾಡೋದಕ್ಕಾಗಲ್ಲ ಅಂತಾನೋ, ನಾವು ಯಾಕೆ ಕೆಲಸ ಮಾಡಬೇಕು, ಬೇಕಾದಷ್ಟು ದುಡ್ಡಿದೆ ಅಂತಾನೋ, ಕೆಲಸದವರನ್ನು ನಾವು ಇಟ್ಕೊಂಡಿದ್ದೇವೆ ಅಂತ ಹೇಳೋರು ನಗರಗಳಲ್ಲಂತೂ ಮನೆ ಕೆಲಸಕ್ಕೆ ಬರದ ಮನೆಗಳೇ ಇರಲಿಕ್ಕಿಲ್ಲ. ಆ ರೀತಿಯಾಗಿ ಮನೆಗಳಲ್ಲಿ ಮನೆ ಕೆಲಸದವರು ಇದ್ದೇ ಇರ್ತಾರೆ. ಅದು ಹಳ್ಳಿ ಆಗಲಿ ನಗರ ಆಗಲಿ, ಮನೆ ಕೆಲಸದವರನ್ನ ನೇಮಿಸಿಕೊಂಡು ಕೆಲಸ ಮಾಡಿಸೋರೇ ಜಾಸ್ತಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಇಂತಹ ಮನೆ ಕೆಲಸ ಮಾಡಿಸೋರು, ಮನೆ ಕೆಲಸವನ್ನ ಮಾಡೋರು ಎಲ್ಲರೂ ನೋಡಲೇಬೇಕಾದ ಸ್ಟೋರಿ ಇದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮನೆ ಕೆಲಸದವರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಾನೂನನ್ನು ಜಾರಿಗೆ ತರುವುದಕ್ಕೆ ಪ್ರಮುಖ ಹೆಜ್ಜೆ ಇಟ್ಟಿದೆ, ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಕಾರ್ಮಿಕ ಇಲಾಖೆ ಕರ್ನಾಟಕದಲ್ಲಿ ಮನೆ ಕೆಲಸದವರ ಸಾಮಾಜಿಕ ಮತ್ತು ಭದ್ರತಾ ಕಲ್ಯಾಣ ಮಸೂದೆ 2025ರ ಕರಡು ಅಧಿಸೂಚನೆಯನ್ನ ಪ್ರಕಟ ಮಾಡಿದ್ದು, ಒಂದು ವೇಳೆ ಈ ಕಾಯ್ದೆ ಜಾರಿಯಾದರೆ ಮನೆ ಕೆಲಸಕ್ಕೆ ನೇಮಿಸಿಕೊಳ್ಳುವ ಮಾಲೀಕರು ಹಾಗೆಯೇ ಕಾರ್ಮಿಕರ ನಡುವೆ ಒಂದು ಲಿಖಿತ ಒಪ್ಪಂದ ಆಗಲೇಬೇಕು, ಅದು ಕಡ್ಡಾಯ. ಅಲ್ಲದೆ ನಿಯಮ ಉಲ್ಲಂಘಿಸುವ ಮಾಲೀಕರಿಗೆ ಗರಿಷ್ಠ 3 ತಿಂಗಳವರೆಗೂ ಜೈಲು ಶಿಕ್ಷೆ ವಿಧಿಸುವುದಕ್ಕೂ ಮಸೂದೆಯಲ್ಲಿ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಸೊ ಈ ಕರಡು ಅಧಿಸೂಚನೆ ಪ್ರಕಟ ಆದ 30 ದಿನದೊಳಗೆ ಈ ಮಸೂದೆಗೆ ನೀವೇನಾದರೂ ಆಕ್ಷೇಪಣೆಗಳನ್ನು ಸಲ್ಲಿಸಬೇಕು ಅಥವಾ ಸಲಹೆಗಳನ್ನು ಕೂಡ ಕೊಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಬಹುದಾಗಿದೆ. ಹಾಗಾದ್ರೆ ಈ ಕರಡು ಮಸೂದೆಯಲ್ಲಿ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಈ ಕರಡು ಮಸೂದೆಯ ಪ್ರಕಾರ ಗೃಹ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನ ಕೊಡುವುದು ಇಲ್ಲಿ ಕಡ್ಡಾಯ ಆಗಿದೆ. ಅಲ್ಲದೆ ನೀವು ನಿಗದಿತ ಸಮಯಕ್ಕಿಂತ ಹೆಚ್ಚು ಕೆಲಸ ಮಾಡಿಸ್ಕೊಂಡ್ರೆ ಅಂದ್ರೆ ಓವರ್ ಟೈಮ್ ವೇತನವನ್ನು ಕೂಡ ಅವರಿಗೆ ಪಾವತಿ ಮಾಡಬೇಕಾಗುತ್ತೆ. ವಾರದಲ್ಲಿ ಒಟ್ಟು 48 ಗಂಟೆಗಳಿಗಿಂತ ಹೆಚ್ಚು ಕಾಲ ನೀವು ದುಡಿಸಿಕೊಳ್ಳುವಂತಿಲ್ಲ. ಪ್ರತಿ ವಾರ ಒಂದು ಪೂರ್ಣ ದಿನದ ರಜೆ ಅಥವಾ 2 ಅರ್ಧ ದಿನಗಳ ರಜೆ ಕೊಡಬೇಕು ಅನ್ನೋದನ್ನು ಕೂಡ ಇದರಲ್ಲಿ ಹೇಳಲಾಗಿದೆ. ಜೊತೆಗೆ ಸೂಕ್ತ ಕೆಲಸದ ಅವಧಿ, ಅವರಿಗೆ ರೆಸ್ಟ್, ವಾರ್ಷಿಕ ರಜೆ ಕೊಡುವುದು, ಹೆರಿಗೆ ಸೌಲಭ್ಯಗಳನ್ನು ಒದಗಿಸಬೇಕು ಅನ್ನೋದನ್ನು ಕೂಡ ಇದರಲ್ಲಿ ಸ್ಪಷ್ಟಪಡಿಸಲಾಗಿದೆ. ಸೊ ಈ ಮಸೂದೆಗೆ ಸಂಬಂಧಪಟ್ಟ ಹಾಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಸಾರ್ವಜನಿಕರಿಗೆ 1 ತಿಂಗಳ ಕಾಲಾವಕಾಶವನ್ನ ನೀಡಲಾಗಿದೆ. ಮನೆ ಕೆಲಸದವರ ಜೊತೆಗೆ ಮಾಲೀಕರು ಒಪ್ಪಂದವನ್ನ ಮಾಡ್ಕೊಳ್ಬೇಕು, ಅಂದ್ರೆ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳೋದು ಇಲ್ಲಿ ಕಡ್ಡಾಯ. ಈ ಒಪ್ಪಂದ ಮಾಡಿಕೊಳ್ಳದೆ ಏನಾದರೂ ಮನೆ ಕೆಲಸ ಮಾಡಿಸ್ಕೊಳ್ಳೋದಾದ್ರೆ ಅದಕ್ಕೆ ನಿಷೇಧದ ಜೊತೆಗೆ ನೀವು ದಂಡ ಪಾವತಿ ಮಾಡಬೇಕು. ಕಾನೂನಿನ ಪ್ರಕಾರ ನೀವು ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗತ್ತೆ. ಆ ಒಪ್ಪಂದದಲ್ಲಿ ಮನೆ ಕೆಲಸದವರಿಗೆ ಒಪ್ಪಿಸಲಾಗಿರುವ ಕೆಲಸ ಏನು, ಅದರ ಸ್ವರೂಪ ಏನು, ಟೈಮ್ ಎಷ್ಟಿದೆ, ಅವರಿಗೆ ಸಂಬಳ ಏನು, ನೀವು ಕೆಲಸದವರಿಗೆ ಕೊಡುವಂತಹ ಇತರೆ ಸೌಲಭ್ಯಗಳೇನು, ಇವೆಲ್ಲವನ್ನ ಕೂಡ ನೀವಲ್ಲಿ ಉಲ್ಲೇಖ ಮಾಡೋದು ಕಡ್ಡಾಯ ಆಗಿದೆ. ಅದರ ಜೊತೆಗೆ ನೋಂದಣಿಯನ್ನು ಕೂಡ ಮಾಡಬೇಕಾಗುತ್ತೆ. ಒಂದು ವೇಳೆ ಗೃಹ ಕಾರ್ಮಿಕರು ಏನಾದರೂ ಅನಕ್ಷರಸ್ಥರಾಗಿದ್ರೆ ಅಥವಾ ಅವರು ಬೇರೆ ಕಡೆಯಿಂದ ಬಂದವರಾಗಿದ್ರೆ ಅಂದ್ರೆ ವಲಸಿಗರಾಗಿದ್ರೆ ಅವರಿಗೆ ಪೂರೈಸುವಂತಹ ಏಜೆನ್ಸಿ ಯಾವುದಿದೆ, ಅವರನ್ನು ನಿಮಗೆ ಯಾರು ಕೊಟ್ಟಿರ್ತಾರೆ ಅಥವಾ ಯಾರು ಈ ಕೆಲಸಕ್ಕೆ ನೇಮಿಸಿರ್ತಾರೆ ಅಥವಾ ಓನರ್ ಯಾರಿದ್ದಾರೆ, ಕೆಲಸಕ್ಕೆ ಸೇರಿದ 1 ತಿಂಗಳೊಳಗೆ ರಿಜಿಸ್ಟ್ರೇಷನ್ ಮಾಡಿಸಬೇಕು. ಮನೆ ಕೆಲಸದವರು ಮತ್ತು ಮನೆ ಕೆಲಸ ಮಾಡಿಸಿಕೊಳ್ಳುವ ಉದ್ಯೋಗದಾತರು ಅಥವಾ ಮನೆ ಕೆಲಸದ ಸೇವೆ ಕೊಡುವಂತಹ ಏಜೆನ್ಸಿಗಳು ನಿರ್ದಿಷ್ಟ ನಮೂನೆಯಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳುವುದು ಕಡ್ಡಾಯ. ಮನೆ ಕೆಲಸದವರನ್ನ ಪೂರೈಸುವಂತಹ ಏಜೆನ್ಸಿಗಳು ನೋಂದಣಿಯನ್ನ ಮಾಡಿಕೊಳ್ಳೋದಿದ್ರೆ ಖಂಡಿತವಾಗ್ಲೂ ಕೂಡ ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ. ಮನೆ ಕೆಲಸ ಕೊಡುವ ಮನೆ ಮಾಲೀಕರು ಮನೆ ಕೆಲಸವನ್ನ ನಿಯೋಜನೆ ಮಾಡಿಕೊಂಡ 30 ದಿನದೊಳಗೆ ನೋಂದಣಿಯನ್ನ ಮಾಡಿಕೊಳ್ಬೇಕಾಗತ್ತೆ. ಪ್ರತಿ 3 ವರ್ಷಕ್ಕೊಂದು ಬಾರಿ ನಿರ್ದಿಷ್ಟ ಶುಲ್ಕವನ್ನ ಪಾವತಿಸಿ ಮನೆ ಕೆಲಸದವರು, ಮನೆ ಕೆಲಸ ಕೊಡುವ ಮಾಲೀಕರು ಹಾಗೆಯೇ ಸೇವೆಯನ್ನು ಪೂರೈಸುವ ಏಜೆನ್ಸಿಗಳು ತಮ್ಮ ಸರ್ಟಿಫಿಕೇಟ್ ಅನ್ನ ರಿನಿವಲ್ ಮಾಡ್ಕೊಳ್ಬೇಕಾಗತ್ತೆ. ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಮನೆ ಕೆಲಸದವರು, ಅವರು 1948ರ ಕನಿಷ್ಠ ವೇತನ ನಿಯಮಗಳ ಅಡಿಯಲ್ಲಿ ಕನಿಷ್ಠ ವೇತನವನ್ನ ಪಡ್ಕೊಳ್ಳೋದಕ್ಕೆ ಅರ್ಹರಾಗಿರ್ತಾರೆ. ಒಂದು ವೇಳೆ ಅವಧಿ ಮೀರಿದ ಕೆಲಸ ಅಂದ್ರೆ ಓವರ್ ಟೈಮ್ ಏನಾದರೂ ಕೆಲಸವನ್ನ ಮಾಡಿಸ್ಕೊಂಡ್ರೆ ಆಗ ಸೆಪರೇಟ್ ಸ್ಯಾಲರಿಯನ್ನು ಕೂಡ ಮಾಲೀಕರು ಪಾವತಿ ಮಾಡಬೇಕಾಗುತ್ತೆ. ಆ ಕಾರಣಕ್ಕಾಗಿ ನಿರ್ದಿಷ್ಟ ಕೆಲಸದ ಅವಧಿ ಏನು, ವಿರಾಮದ ವೇಳೆ ಏನು, ವೇತನ ಸಹಿತ ರಜೆ ಆಗಿರ್ಬೋದು, ತಾಯ್ತನದ ರಜೆಗೂ ಕೂಡ ಅವರೆಲ್ಲರೂ ಕೂಡ ಅರ್ಹರಾಗಿರ್ತಾರೆ. ರಾಜ್ಯದ ಕಾರ್ಮಿಕ ಮಂಡಳಿ ಜಾರಿಗೊಳಿಸುವ ಈ ಸಾಮಾಜಿಕ ಭದ್ರತೆ ಮತ್ತು ಇತರೆ ಕಲ್ಯಾಣ ಯೋಜನೆಗಳನ್ನು ಪಡೆಯುವುದಕ್ಕೆ ಅವರು ಅರ್ಹರಾಗಿರ್ತಾರೆ.
ಮನೆ ಕೆಲಸವರನ್ನ ಕನಿಷ್ಠ ವೇತನವನ್ನ ರಾಜ್ಯ ಸರ್ಕಾರವೇ ಅಲ್ಲಿ ನಿರ್ಧಾರ ಮಾಡುತ್ತೆ. ಮನೆ ಕೆಲಸದವರ ಕೆಲಸದ ಅವಧಿಯನ್ನು ರಾಜ್ಯ ಸರ್ಕಾರವೇ ತೀರ್ಮಾನ ಮಾಡುತ್ತೆ. ಕರಡು ಮಸೂದೆ ಪ್ರಕಾರ ಮನೆ ಕೆಲಸದವರ ಕೆಲಸದ ಅವಧಿ ವಾರಕ್ಕೆ 48 ಗಂಟೆ ಮೀರುವಂತಿಲ್ಲ. ಹಾಗೆಯೇ ಮನೆ ಕೆಲಸದವರಿಗೆ ವಾರದಲ್ಲಿ 1 ರಜೆ ಅಥವಾ ವಾರದಲ್ಲಿ 2 ಅರ್ಧ ರಜೆಯನ್ನು ಕೊಡಲೇಬೇಕಾಗುತ್ತೆ. ಇನ್ನು ರಿಜಿಸ್ಟರ್ಡ್ ಆಗಿರುವ ಮನೆ ಕೆಲಸದವರಿಗೆ ರಾಜ್ಯ ಕಾರ್ಮಿಕ ವಿಮೆ ಮೂಲಕ ಲಭಿಸುವ ಆರೋಗ್ಯ ವಿಮೆ ಕೂಡ ಸೌಲಭ್ಯ ಸಿಗುತ್ತೆ. ಕಲ್ಯಾಣ ಮಂಡಳಿ ಸ್ಥಾಪನೆಯನ್ನ ಮಾಡಲಾಗುತ್ತೆ. ಈ ಮೂಲಕ ಗೃಹ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕರ್ನಾಟಕ ರಾಜ್ಯ ಗೃಹ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಮಂಡಳಿಯನ್ನ ಸ್ಥಾಪಿಸಲಾಗ್ತಾ ಇದ್ದು, ಗೃಹ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ನಿಧಿಯನ್ನ ನಿರ್ವಹಣೆ ಮಾಡಲಿದೆ. ಇದರಲ್ಲಿ ಕಾರ್ಮಿಕರು, ಮಾಲೀಕರು ಮತ್ತು ಏಜೆನ್ಸಿಗಳ ನೋಂದಣಿ ಶುಲ್ಕ, ಮಾಲೀಕರಿಂದ ಸಂಗ್ರಹಿಸಲಾಗುವ ಗರಿಷ್ಠ 5% ಕಲ್ಯಾಣ ಶುಲ್ಕ ಅಂದ್ರೆ ಸೆಸ್, ಕಾಯ್ದೆಯಡಿ ವಿಧಿಸಲಾದ ದಂಡ ಹಾಗೂ ಕೇಂದ್ರ ರಾಜ್ಯ ಸರ್ಕಾರದ ಅನುದಾನಗಳು ಈ ಎಲ್ಲಾ ನಿಧಿಯ ಮೂಲಗಳು ಆಗಿರುತ್ತೆ. ಸೊ ಮನೆ ಕೆಲಸದವರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ನಿಧಿಯನ್ನ ರಚನೆ ಮಾಡುವಂತಹ ಕಾರಣಕ್ಕಾಗಿಯೇ ಆ ನಿಧಿಗೆ ಮಾಲೀಕರು, ಮನೆ ಕೆಲಸದ ಸೇವೆ ಕೊಡುವ ಏಜೆನ್ಸಿಗಳು 5% ಕಲ್ಯಾಣ ಶುಲ್ಕವನ್ನ ಪಾವತಿ ಮಾಡಬೇಕಾಗತ್ತೆ. ಜೊತೆಗೆ ಮನೆ ಕೆಲಸದವರ ಬಗ್ಗೆ ಯಾರಾದರೂ ನೋಂದಣಿ ಮಾಡಿಕೊಳ್ಳದ ಮಾಲೀಕರಿದ್ರೆ ಅಥವಾ ಏಜೆನ್ಸಿ ಇದ್ರೆ 3 ತಿಂಗಳವರೆಗೆ ಜೈಲು ಶಿಕ್ಷೆ ಅನುಭವಿಸಬೇಕು. 20,000 ರೂಪಾಯಿವರೆಗೂ ದಂಡವನ್ನ ವಿಧಿಸಲಾಗುತ್ತೆ. ಇನ್ನು ಮಹಿಳಾ ಅಥವಾ ಯುವ ಕಾರ್ಮಿಕರನ್ನ ಅನೈತಿಕ ಚಟುವಟಿಕೆಗಳಿಗೆ ಬಳಸಿಕೊಂಡ್ರೆ, ಅವರನ್ನ ನಿಂದಿಸಿದ್ರೆ, ಅಕ್ರಮವಾಗಿ ಕೂಡಿ ಹಾಕಿದ್ರೆ, ಬಾಲ ಕಾರ್ಮಿಕರನ್ನ ನೇಮಿಸಿಕೊಂಡದ್ದೇನಾದರೂ ಸಾಬೀತಾದ್ರೆ ಅಂತಹ ಮಾಲೀಕರಿಗೆ 3 ರಿಂದ 7 ವರ್ಷಗಳವರೆಗೆ ಜೈಲು ಶಿಕ್ಷೆ ಹಾಗೆಯೇ 50,000 ರೂಪಾಯಿವರೆಗೆ ದಂಡ ವಿಧಿಸಲು ಈ ಕರಡು ಮಸೂದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಹಾಗಾಗಿ ಯಾರು ಮನೆ ಕೆಲಸದವರನ್ನ ನೀವು ನೇಮಿಸಿಕೊಂಡಿರ್ತೀರೋ, ಮನೆ ಕೆಲಸಕ್ಕೆ ಹೋಗ್ತಾ ಇದ್ರು, ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿ ಇನ್ನು ಮುಂದೆ ಇಟ್ಟುಕೊಳ್ಳೇಬೇಕು ಅಂತ ಹೇಳ್ತಾ ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.